ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲಿ ಹಳೆ ಬಿಲ್ಡಿಂಗ್ ಆಗಿತ್ತು, ಇವಾಗ ಹೊಸ ಬಿಲ್ಡಿಂಗ್ ಆಗೈತೆ. ನಮ್ಗಂತೂ ತುಂಬಾ ಖುಷಿ ಆಗ್ತೈತೆ. ಫಸ್ಟ್ ಚಿದಾನಂದ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಕ್ ಬರ್ತೀವಿ. ಬೇರೆ ಬೇರೆ ಕಡೆ ಕೂಡ ನಮಗೆ ಚಿದಾನಂದ್ ಸರ್ ಬೇರೆ ಬೇರೆ ಶಾಲೆಯಲ್ಲಿ ಕೂಡ ನಮಗೆ ಎಲ್ಲಾರ್ಗು ಕೂಡ ಹಿಂಗೆ ಹೆಲ್ಪ್ ಮಾಡ್ಯಾರೆ. ಅದೇ ರೀತಿ ನಾವು ಕೂಡ ಮುಂದೆ ಚೆನ್ನಾಗಿ ಅವ್ರ ತರನೇ ನಾವು ಒಂದು ಅಧಿಕಾರಿ ತರ ಆಗ್ಬಿಟ್ಟು ನಾವು ಇದೇ ತರ ಇನ್ನೊಂದು ಶಾಲೆಯಲ್ಲಾದ್ರೂ ನಾವು ಇದೇ ತರ ಒಂದು ಹೆಲ್ಪ್ ಮಾಡ್ಬೇಕು ಅಂಬದ್ ನಮ್ಮ ಅನಿಸಿಕೆ. ನಾವು ಇಲ್ಲಿ ಬಂದಾಗ ಅಂದ್ರೆ ತುಂಬಾ ಹಳೆ ಕಟ್ಟಡ ಇತ್ತು ಮುಂಚೆ. ನಾನ್ 7th ಅಲ್ಲಿ ಇದ್ದಾಗ, ಈಗ ಸಿಟಿ ಲೆವೆಲ್ ಅಲ್ಲಿ ಓದ್ತಾ ಇದೀವಿ ಅಂತ ಅನ್ಸುತ್ತೆ ನಮ್ಗೆ. ನಮ್ ಬರ್ಗೂರ್ ಶಾಲೆ ಯಾವ ಶಾಲೆಗೂ ಏನ್ ಕಮ್ಮಿ ಇಲ್ಲ ಅನ್ಸುತ್ತೆ ನಮ್ಗೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತಾನೆ. ನನ್ನ ಹೆಸರು ದಿವ್ಯಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಶಾಲೆ ಬಂದಿದ್ದು 6th ಸ್ಟ್ಯಾಂಡರ್ಡ್ ಅಲ್ಲಿ. 6th ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲಿ ಹಳೆ ಬಿಲ್ಡಿಂಗ್ ಆಗಿತ್ತು, ಇವಾಗ ಹೊಸ ಬಿಲ್ಡಿಂಗ್ ಆಗೈತೆ. ನಮ್ಗಂತೂ ತುಂಬಾ ಖುಷಿ ಆಗ್ತೈತೆ. ಫಸ್ಟ್ ಚಿದಾನಂದ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಕ್ ಬರ್ತೀವಿ. ಮತ್ತೆ ಈ ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಬೋಧನೆ ಮಾಡೋದು ಚೆನ್ನಾಗ್ ಮಾಡ್ತಾರೆ. ಈ ಬೋಧನೆ ಮಾಡೋ ಸರಿಯಾಗಿ ನಮ್ಗೆ ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿರೋದಕ್ಕೂ ಅದಕ್ಕೂ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ಯಾರ ಅಂದ್ರೆ ಅಷ್ಟು ಹೆಲ್ಪ್ ಮಾಡ್ತಾರೆ. ನಾವ್ ಅದಕ್ಕೋಸ್ಕರ ಆ ಸರ್ಗೆ ಇನ್ನೊಂದ್ಸರಿ ನಾನು ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಮತ್ತೆ ಇದೇ ತರ ಬೇರೆ ಬೇರೆ ಕಡೆ ಕೂಡ ನಮಗೆ ಚಿದಾನಂದ್ ಸರ್ ಬೇರೆ ಬೇರೆ ಶಾಲೆಯಲ್ಲಿ ಕೂಡ ನಮಗೆ ಎಲ್ಲಾರ್ಗು ಕೂಡ ಹಿಂಗೆ ಹೆಲ್ಪ್ ಮಾಡ್ಯಾರೆ. ಅದೇ ರೀತಿ ನಾವು ಕೂಡ ಮುಂದೆ ಚೆನ್ನಾಗಿ ಅವ್ರ ತರನೇ ನಾವು ಒಂದು ಅಧಿಕಾರಿ ತರ ಆಗ್ಬಿಟ್ಟು ನಾವು ಇದೇ ತರ ಇನ್ನೊಂದು ಶಾಲೆಯಲ್ಲಾದ್ರೂ ನಾವು ಇದೇ ತರ ಒಂದು ಹೆಲ್ಪ್ ಮಾಡ್ಬೇಕು ಅಂಬದ್ ನಮ್ಮ ಅನಿಸಿಕೆ ಐತೆ. ನಾವ್ ಫಸ್ಟ್ ಮೊದ್ಲು ಹೇಳ್ಬೇಕಂದ್ರೆ ನಾನು ಚಿದಾನಂದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಮತ್ತೆ ನಮ್ ಶಾಲೆ ಪದದಿಂದ ನನ್ನ ಕಡೆಯಿಂದ 2 ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳಕ್ ಫಸ್ಟ್ ಇಷ್ಟ ಪಡ್ತೀನಿ. ನನಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ನಮ್ ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಬಿಟ್ಟಾರಲ್ಲ. ನಮ್ ಮುಂಚೆ ಹಳೆ ಬಿಲ್ಡಿಂಗ್ ಇತ್ತು. ಮುಂಚೆ ಮಳೆಗಾಲದಲ್ಲಂತೂ ಮಳೆ ಹಂಗೋ ಹಿಂಗೋ ತೊಟ್ಟಿಕ್ಕಾದ್ರೆ ಅದ್ರಲ್ಲಿ ನಾವ್ ಹೆಂಗೋ ಪಾಠ ಕೇಳ್ಕೊಂಡು ಹೆಂಗೋ ಇದು ಮಾಡ್ತಿದ್ವಿ. ಒಳ್ಳೆ ಎಜುಕೇಶನ್ ಇತ್ತು, ಒಳ್ಳೆ ರೂಮ್ ಮಾತ್ರ ಇದಾಗಿತ್ತು. ಮತ್ತೆ ನಾವ್ ಚಿದಾನಂದ್ ಸರ್ನ ಕೇಳ್ಕೊಂಡಿದ್ಕೆ ಸರಿ ಕಟ್ಟಿಸ್ಕೊಡ್ತೀನಿ, ನಾನೇ ಮಾಡ್ಕೊಡ್ತೀನಿ ಅಂದ್ರೆ ಇಷ್ಟು ದೊಡ್ಡ ಕಟ್ಟಡ ನಮಗೆ ಮಾಡ್ಕೊಟ್ಟಿದ್ರೆ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಿ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ನನಗೆಲ್ಲ. ನನ್ನ ಹೆಸರು ಭೂಮಿಕಾ. ನಾನು ಶೆಡ್ಗಾನಹಳ್ಳಿಯಿಂದ ಬರ್ತಾ ಇದ್ದೀನಿ ಈ ಸ್ಕೂಲಿಗೆ. ಈ ಸ್ಕೂಲ್ ನಾನ್ ಮುಂಚೆ ನನ್ನ ಜೊತೆಯಲ್ಲಿ ಓದ್ತಿದ್ದೆ. ಈ ಸ್ಕೂಲ್ ಎಲ್ಲಾರು ಹೇಳೋರು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸಖತ್ತಾಗಿದೆ, ಅಂದ್ರೆ ಚೆನ್ನಾಗಿ ಪಾಠ ಮಾಡ್ತಾರೆ. ಟೀಚರ್ಸ್ ತುಂಬಾ ಒಳ್ಳೆಯವರು. ಅಂದ್ರೆ ಯಾವ್ದೇ ಗವರ್ಮೆಂಟ್ ಪ್ರೈವೇಟ್ ಗವರ್ಮೆಂಟ್ ಗಿನ ತಗೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರ್ತವೆ ಅಂತಂದ್ರೆ ನಮ್ಮಪ್ಪ ನಾನು ಇಲ್ಲಿ ಸೇರ್ತಿದ್ರು. ಅಂದ್ರೆ ಇಲ್ಲಿ ಬಂದಾಗ ಅಂದ್ರೆ ತುಂಬಾ ಹಳೆ ಕಟ್ಟಡ ಇತ್ತು ಮುಂಚೆ. ನಾನ್ 7th ಅಲ್ಲಿ ಇದ್ದಾಗ, ಈಗ ಅದೇ ತುಂಬಾ ಅಂದ್ರೆ ಬೇರೆ ಕಾಲೇಜ್ ಲೆವೆಲ್ ಅಂದ್ರೆ ಸಿಟಿ ಲೆವೆಲ್ ಅಲ್ಲಿ ಓದ್ತಾ ಇದೀವಿ ಅಂತ ಅನ್ಸುತ್ತೆ ನಮ್ಗೆ. 6th ಸ್ಟ್ಯಾಂಡರ್ಡ್ ಸಹನಾ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದೀನಿ. ಚಿದಾನಂದ್ ಸರ್ ಒಳ್ಳೆ ಕಟ್ಟಡ ಕೊಟ್ಟಿದ್ದಾರೆ. ಮತ್ತೆ ರೂಮ್ಗಳಿಗೆಲ್ಲ 4 ಲೈಟ್ 2 ಫ್ಯಾನ್ ಹಾಕಿದ್ದಾರೆ. ಚಿದಾನಂದ್ ಸರ್ಗೆ ಧನ್ಯವಾದಗಳು ಮತ್ತು ಚಿದಾನಂದ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹೆಸರು ಅಂಕಿತಾ. ನಾನು 10ನೇ ತರಗತಿಯಲ್ಲಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಚಿದಾನಂದ್ ಸರ್ ಈ ಬರ್ಗೂರ್ ಶಾಲೆನೇ ಅಂತ ಅಲ್ಲ, ಇಡೀ ಶಿರಾ ತಾಲೂಕಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಅವ್ರು ತಮ್ಮ ಕೆಲ್ಸದಲ್ಲಿ ತೊಡಗಿದ್ದಾರೆ. ಅವರು ಎಲ್ಲರಿಗೂ ಒಳ್ಳೆ ಕೆಲ್ಸನೇ ಮಾಡ್ಕೊಟ್ಟಿದ್ದಾರೆ. ಮುಂದೆ ಅವ್ರ ತರನೇ ಅಂದ್ರೆ ಡಾಕ್ಟರು ಅಥವಾ ತಹಶೀಲ್ದಾರು, ಇಂಜಿನಿಯರು ಏನೋ ಒಂದ್ ಆಗ್ಬೋದು. ನಮ್ ಬರ್ಗೂರ್ ಶಾಲೆ ಯಾವ ಶಾಲೆಗೂ ಏನ್ ಕಮ್ಮಿ ಇಲ್ಲ ಅನ್ಸುತ್ತೆ ನಮ್ಗೆ.